ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಿರಣ್ ಕುಮಾರ್ ಎಚ್. ಇವತ್ತು ನಾವು 2ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ತರ್ಕದ ಗೋಣು ಮುರಿದು ಅನ್ನುವಂಥ ಲೇಖನವನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಇದನ್ನು ಬರೆದಿರ್ತಕ್ಕಂಥವರು NS ಶಂಕರ್ ಅವರು. ಈ ಪಠ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳೇನು ಅಂತಂದ್ರೆ, ಮೊದಲನೇದಾಗಿ ಮನುಷ್ಯನ ಮೂಲಭೂತ ಗುಣವಾದಂತಹ ತರ್ಕಶೀಲತೆಯನ್ನು ಕುರಿತು ಈ ಪಠ್ಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಆ ತರ್ಕಶೀಲತೆ ಅಂದ್ರೆ ನಿಮಗೆ ಗೊತ್ತಿದೆ ಏನಂದ್ರೆ ಲಾಜಿಕ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತಾ ಇದ್ದೀವಿ. ಅಂದ್ರೆ ಯಾವುದೇ ಒಂದು ವಿಚಾರವನ್ನ ಅಥವಾ ವಿಷಯವನ್ನ ಪ್ರಶ್ನೆ ಮಾಡಲಾರ್ದಲೇ ಒಪ್ಕೋಬಾರ್ದು ಅಥವಾ ಯೋಚನೆ ಮಾಡಲಾರ್ದಲೇ ಒಪ್ಕೋಬಾರ್ದು. ಯೋಚನೆ ಮಾಡೋದ್ರ ಮೂಲಕ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ತಿಳುವಳಿಕೆ ಇರಬೇಕು ಅನ್ನುವಂಥ ಅಂಶವನ್ನ ಕೇಂದ್ರ ಮಾಡಿಕೊಂಡು ಈ ಪಠ್ಯವನ್ನ ಅಥವಾ ಈ ವಿಷಯವನ್ನ ಮಾತಾಡ್ತಿದ್ದಾರೆ. ಎರಡನೇದು, ತರ್ಕಶೀಲತೆಯನ್ನ ವಾಸ್ತವಿಕ ಜೀವನದಲ್ಲಿ ಒಪ್ಪಿಕೊಳ್ಳುವ ಮನುಷ್ಯ ಕಲಾತ್ಮಕತೆ ಅಥವಾ ಕಲಾತ್ಮಕ ಸನ್ನಿವೇಶಗಳು ಬಂದಾಗ ಅದನ್ನ ನಿರ್ಲಕ್ಷಿಸ್ತಾ ಇದ್ದಾನ ಅನ್ನುವಂಥ ಒಂದು ಮುಖ್ಯ ಅಂಶವನ್ನ ಕೇಂದ್ರ ಮಾಡಿಕೊಂಡು ಈ ಪಾಠವನ್ನ ಅಥವಾ ಈ ಪಠ್ಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮೂರನೇದಾಗಿ, ಸಿನಿಮಾ ಕ್ಷೇತ್ರದಲ್ಲಿ ಬಳಸಲಾಗುವಂತಹ ಅಸಾಮಾನ್ಯ ವಿಷಯಗಳನ್ನ ಕೇಂದ್ರವಾಗಿ ಇಟ್ಕೊಂಡು ಮನುಷ್ಯ ಏನ್ ಮಾಡ್ತಿದ್ದಾನೆ ಅಂದ್ರೆ ಲಾಜಿಕ್ ಅನ್ನ ಬಿಡ್ತಾ ಇದ್ದಾನೆ. ಆದ್ರೆ ಅದೇ ಮನುಷ್ಯ ಜೀವನದಲ್ಲಿ ವಾಸ್ತವಿಕ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಕೊಂಡು ಎಲ್ಲವನ್ನ ಪ್ರಶ್ನೆ ಮಾಡಿನೇ ಒಪ್ಕೋತಾ ಇರುವಂತಹ ಸನ್ನಿವೇಶಗಳನ್ನ, ಎರಡು ದ್ವಂದ್ವ ನಿಲುವುಗಳನ್ನು ಕುರಿತಂತೆ ಈ ಪಠ್ಯದಲ್ಲಿ ಮಾತಾಡ್ತಿದ್ದಾರೆ. ಮುಂದಿನ ಅಂಶ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ತಾತ್ವಿಕವಾದ ಆಯಾಮ ಏನು ಅಂತಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಭೌತಿಕ ಮತ್ತೆ ಅಭೌತಿಕ ಅನ್ನುವಂಥ ಸ್ವರೂಪವನ್ನ ಈ ಪಠ್ಯದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಹಾಗೇನೆ ಕಲ್ಪನೆ ಮತ್ತು ವಾಸ್ತವ ಎನ್ನುವ ಅಂಶಗಳಲ್ಲಿ ಮನುಷ್ಯನ ವಿಭಿನ್ನ ಹಾಗೂ ದ್ವಂದ್ವ ನಿಲುವುಗಳನ್ನ ತಿಳಿಯುವಂತ ಪ್ರಯತ್ನವನ್ನ ಈ ಪಠ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಎಲ್ಲಾ ವಿಷಯಗಳಲ್ಲೂ ತರ್ಕತೆಯನ್ನ ಹುಡುಕತಕ್ಕಂಥ ಮನುಷ್ಯ ಸಿನಿಮಾಗಳಲ್ಲಿ ಮಾತ್ರ ತರ್ಕಶೂನ್ಯನಾಗಿರುವುದು ಯಾಕೆ ಎನ್ನುವಂತ ಪ್ರಶ್ನೆಯನ್ನ ಮುಖ್ಯ ಮಾಡಿಕೊಂಡು ಇಡೀ ಪಠ್ಯ ಚರ್ಚೆ ಮಾಡ್ತಾ ಇದೆ ಅನ್ನೋದನ್ನ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇನ್ನು ಪಠ್ಯದ ಸಾರಾಂಶಕ್ಕೆ ಬಂದ್ರೆ, ನಾವು ಪಠ್ಯದ ಆರಂಭದಲ್ಲಿ ಬರ್ತಕ್ಕಂಥ ಹಿಂದಿ ಚಲನಚಿತ್ರದ ಪ್ರಖ್ಯಾತ ನಟನಾದಂತ ಮನಮೋಹನ್ ದೇಸಾಯಿ ಅವರು ರೂಪ್ ಕಿ ರಾಣಿ ಅನ್ನುವಂಥ ಸಿನಿಮಾದಲ್ಲಿ ತರ್ಕಶೂನ್ಯತೆಯಿಂದ ಕೂಡಿದೆ ಅನ್ನುವಂಥ ಅಂಶವನ್ನ ಇಟ್ಕೊಂಡು ಇಡೀ ಪಠ್ಯ ಶುರು ಆಗ್ತಾ ಇದೆ. ಅದಕ್ಕೆ ಅವ್ರು ಕೊಡ್ತಕ್ಕಂಥ ಉತ್ತರ ಏನು ಅಂತಂದ್ರೆ, ಸಿನಿಮಾದ ಭಾಷೆಯೇ ಒಂದಿರುತ್ತೆ, ಆ ಭಾಷೆ ಜನಸಾಮಾನ್ಯರಿಗೆ ಅರ್ಥ ಆಗ್ತಿಲ್ಲ ಅಥವಾ ಯಾರು ವಿಮರ್ಶಕರು ಇದ್ದಾರೋ ಅವರಿಗೆ ಅರ್ಥ ಆಗ್ತಿಲ್ಲ. ಹಾಗಾಗಿ ಸಿನಿಮಾದಲ್ಲಿ ತರ್ಕ ಇರುತ್ತೆ ಅನ್ನೋ ಅಂತ ನಿಲುವನ್ನ ಒಪ್ಪಕ್ಕಾಗಲ್ಲ ಅನ್ನುವಂಥ ಮಾತನ್ನ ಮಾತಾಡ್ತಾರೆ. ಅಂದ್ರೆ ಇವ್ರ ಪ್ರಕಾರ ಹೇಳ್ತಿರೋದೇನು ಅಂತಂದ್ರೆ, ಕತೆಗೆ ಅಂದ್ರೆ ಸಿನಿಮಾ ಕತೆಗೆ ಕೋಳಿಗೆ ಕಾಲಿಲ್ಲ ಅಥವಾ ಕಥೆಯ ಕೋಳಿಗೆ ಕಾಲಿಲ್ಲ ಅನ್ನುವಂಥ ಅಂಶವನ್ನ ಇಟ್ಕೊಂಡು ಸಿನಿಮಾದಲ್ಲಿ ಲಾಜಿಕ್ ಅನ್ನ ಹುಡುಕ್ಬಾರ್ದು ಅನ್ನುವಂಥ ವ್ಯಾಖ್ಯಾನವನ್ನ ಕೊಡ್ತಾ ಇದ್ದಾರೆ. ಆದ್ರೂ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವರ ಸಿನಿಮಾವನ್ನ ಅತ್ಯಂತ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ. ಇದರಲ್ಲಿ ಎರಡು ಪ್ರಶ್ನೆಗಳನ್ನ ಅವರಿಗೆ ಕೇಳ್ತಾ ಇದ್ದಾರೆ. ಮೊದಲನೇದು, ಸಿನಿಮಾಗಳಲ್ಲಿ ತರ್ಕದ ಮಹತ್ವ ಎಷ್ಟಿರ್ಬೇಕು ಅನ್ನೋದ ಒಂದಾದ್ರೆ, ಎರಡನೇದು, ಸಿನಿಮಾ ಕಥೆಗಳಲ್ಲಿ ತರ್ಕವನ್ನ ನಿರೀಕ್ಷಿಸುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಎರಡು ಪ್ರಶ್ನೆಗಳನ್ನ ಇಡೀ ಲೇಖನದಲ್ಲಿ ಶಂಕರ್ ಅವರು ಕೇಳ್ತಾ ಇದ್ದಾರೆ. ಹಾಗೇನೆ ವಾಸ್ತವ ಜೀವನಕ್ಕೂ ಹಾಗೂ ಸಿನಿಮಾದ ಕಲ್ಪನೆಗೂ ಜನರಿಗೆ ಸ್ಪಷ್ಟವಾದ ವ್ಯತ್ಯಾಸಗಳಿದಾವೆ ಅನ್ನುವಂಥ ಕ್ಲಾರಿಫಿಕೇಶನ್ ಲೇಖಕರಿಗೆ ಗೊತ್ತಿದೆ. ಯಾಕೆ ಅಂತ ಅಂದ್ರೆ ಅವರೇ ಒಂದು ಉದಾಹರಣೆ ತಗೋತಿದ್ದಾರೆ. ವಾಸ್ತವಿಕ ಜೀವನದಲ್ಲಿ ಅಸಾಮಾನ್ಯವಾದ ಏನಾದರೂ ನಡೆದ್ರೆ ಇದನ್ನ ಜನ ಪ್ರಶ್ನೆ ಮಾಡಲ್ಲ. ಅದನ್ನ ಪ್ರಶ್ನೆ ಮಾಡೋದ್ರ ಜೊತೆಗೆ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ವಾಸ್ತವ ಜೀವನದಲ್ಲಿ ಇದು ನಡೆಯೋದಕ್ಕೆ ಇದೇನು ಸಿನಿಮಾನ ಅನ್ನುವಂಥ ಪ್ರಶ್ನೆಗಳನ್ನ ಜನ ಕೇಳ್ತಾ ಇದ್ರೆ, ಹಾಗಾಗಿ ಜನಕ್ಕೆ ಸ್ಪಷ್ಟ ಕಲ್ಪನೆ ಇದೆ ಏನು ಅಂತಂದ್ರೆ ಸಿನಿಮಾನೇ ಬೇರೆ, ವಾಸ್ತವ ಜೀವನನೇ ಬೇರೆ ಅನ್ನುವಂಥ ಸ್ಪಷ್ಟ ಕಲ್ಪನೆ ಜನರಲ್ಲಿದೆ ಅನ್ನುವಂಥ ತಿಳುವಳಿಕೆಯನ್ನ ಶಂಕರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ, ಸಿನಿಮಾಗಳಲ್ಲಿ ಮಾತ್ರ ನಡೆಯುವಂತಹ ಅನೇಕ ಸಂದರ್ಭಗಳನ್ನ ಸೂಚಿಸಿ ಅಲ್ಲಿ ತರ್ಕ ಇರಲ್ಲ ಅನ್ನುವಂಥ ವಾದವನ್ನ ಶಂಕರ್ ಅವರು ಮಂಡಿಸ್ತಾರೆ. ಉದಾಹರಣೆಗೆ, ಒಬ್ಬ ಹೀರೋ ಇರ್ತಾನೆ ಸಿನಿಮಾದಲ್ಲಿ. ಆ ಹೀರೋ ಒಂದು 15-20 ಜನಕ್ಕೆ ಏಕಕಾಲಕ್ಕೆ ಅವನು ಹೊಡೆದಾಕುವಂತಹ ಶಕ್ತಿ ಅವನಿಗಿದೆ. ಇಂತಹ ಶಕ್ತಿ ವಾಸ್ತವಿಕ ಜೀವನದಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿ ಇಲ್ಲ ಅನ್ನುವಂಥ ಉತ್ತರ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದೇ ನಾಯಕ, ನಾಯಕಿಗೆಲ್ಲೋ ಅತ್ಯಾಚಾರ ಆಗ್ತಿರುವಂತ ಸಂದರ್ಭದಲ್ಲಿ ಎಲ್ಲೋ ಇರುವಂತ ನಾಯಕ ಏನ್ ಮಾಡ್ತಾನೆ, ಆ ಮೂವ್ಮೆಂಟ್ಗೆ ಅಥವಾ ಸಡನ್ ಆಗಿ ಏನ್ ಮಾಡ್ತಾನೆ, ಎಲ್ಲೋ ಇದ್ದಂತ ಹೀರೋ ಇಲ್ಲಿ ಬಂದು ನಾಯಕಿಯನ್ನ ಕಾಪಾಡುವಂತ ಸನ್ನಿವೇಶಗಳು ಬರ್ತವೆ. ಇದು ಎಷ್ಟು ಮಟ್ಟಿಗೆ ತರ್ಕಕ್ಕೆ ನಾವು ಒಳಪಡಿಸ್ಕೊಳಕ್ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಲೇಖಕರು ಮಾಡ್ತಾ ಇದ್ದಾರೆ. ಜೊತೆಗೆ ಸಿನಿಮಾದಲ್ಲಿ ನಿಮಗೆ ಗೊತ್ತಿದೆ ಏನು ಅಂತಂದ್ರೆ, ವಾಸ್ತವಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿ ಒಂದು ಹಾಡಿಗೆ ನೃತ್ಯ ಮಾಡದೇ ಇರುವಂತ ವ್ಯಕ್ತಿ ಸಿನಿಮಾದಲ್ಲಿ ಬರುವಂತಹ ಒಂದೇ ಹಾಡಿನಲ್ಲಿ ಒಂದು 15-20 ಬಟ್ಟೆಗಳನ್ನ ಬದಲಾಯಿಸುವಂತಹ ನಾಯಕ ನಾಯಕಿಯರ ಸನ್ನಿವೇಶಗಳನ್ನ ನೋಡಿ ಖುಷಿ ಪಡುವ, ಆನಂದ ಪಡುವಂತ ಮನೋಭಾವನೆಯನ್ನ ರೂಪಿಸ್ಕೊಂಡಿದ್ದಾನಲ್ವಾ, ಇವೆಲ್ಲ ವಾಸ್ತವಿಕ ಜಗತ್ತಿಗೆ ಬಹಳ ದೂರವಾದವು ಅನ್ನುವಂಥ ನಿಲುವನ್ನ ಲೇಖಕರು ಹೊಂದಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಜೊತೆಗೆ ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥ ಅಂಶಗಳನ್ನ ನೋಡೋದಾದ್ರೆ, ನಾವು ಭಾರತೀಯರ ಮನಸ್ಥಿತಿ ಆಗಿದೆ ಅಥವಾ ಭಾರತೀಯರ ಕಲ್ಪನೆಯೇ ಆಗಿದೆ. ನಿಮಗೆ ಗೊತ್ತಿದೆ, ಭಾರತ ಸಾಂಪ್ರದಾಯಿಕ ಸಮಾಜದಿಂದ ಕೂಡಿದ್ದು. ಇಡೀ ಭಾರತದಲ್ಲಿ ಕತೆ ಹೇಳುವ ಕತೆ ಕೇಳುವ ಪರಂಪರೆ ತುಂಬಾ ಹಿಂದಿನಿಂದ ಬಂದಿರೋದು. ಹಾಗಾಗಿ ಅವ್ರು ಹೇಳ್ತಿದ್ದಾರೆ ಏನು ಅಂದ್ರೆ, ನಮಗೆ ಗೊತ್ತಿದೆ ಸಪ್ತ ಸಮುದ್ರಗಳ ಆಚೆ 7 ಕೋಟೆಯ ಒಳಗೆ ಪಂಚರದಲ್ಲಿ ಬಂದಿಯಾದಂತ
ರಾಕ್ಷಸನ ಜೀವದ ಕಥೆಯನ್ನು ನಾವು ಕೇಳಿ ಬೆಳೆದಂಥವ್ರು ಅಥವಾ ಕಥೆಗಳಿಂದಲೇ ಹುಟ್ಟನ್ನು ಪಡೆದಿರುವಂತಹ ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲವನ್ನು ಕೂಡ ಬೆರಗಿನಿಂದ ಸ್ವೀಕರಿಸುವಂತಹ ಗುಣವನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿ ನಮಗೆ ಗೊತ್ತಿದೆ ಇಲ್ಲಿ ಚರಿತ್ರೆಯನ್ನು ಕೂಡ ಪುರಾಣದ ವೇಷಗಳನ್ನು ರೂಪಿಸುತ್ತೆ ಅಥವಾ ಪುರಾಣದ ವೇಷಗಳನ್ನು ತಳ್ಕೊಡುತ್ತೆ. ಯಾವ್ದು ಏನ್ ಬೇಕಾದ್ರೂ ಆಗುವಂತಹ ಸನ್ನಿವೇಶದಲ್ಲಿ ಇರ್ತಕ್ಕಂಥ ನಮಗೆ ಇದೆಲ್ಲ ಕೂಡ ಹೊಸದಲ್ಲ ಅನ್ನುವಂಥ ಪರಿಕಲ್ಪನೆಯನ್ನ ಶಂಕರ್ ಅವರು ಕಟ್ಕೊಡ್ತಿದ್ದಾರೆ. ಹಾಗಾಗಿ ಬಹುತೇಕ ಅನಕ್ಷರಸ್ಥರೇ ತುಂಬಿರ್ತಕ್ಕಂಥ ಈ ನಮ್ಮ ನಾಡಿನಲ್ಲಿ ಸಿನಿಮಾ ಕೂಡ ದಂತಕಥೆಯ ಮುಂದುವರಿದ ಭಾಗವಾದಂತಹ ಜಾನಪದ ಅನ್ನುವಂಥ ನಿಲುವನ್ನ ಅಥವಾ ಆಧುನಿಕ ಜಾನಪದವಾಗಿ ಸಿನಿಮಾ ನಮಗೆ ಕಾಣಿಸ್ತಿದೆ ಅನ್ನುವಂಥ ನಿಲುವನ್ನ ಶಂಕರ್ ಅವರು ಈ ಲೇಖನದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ.